ಗೌಡ ನೀವಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನ ಅರ್ಧಾಗ್ತಾ ಇದ್ದಂತೆ ಎಷ್ಟು ಪ್ರಚಾರ ಸಿಕ್ಬಿಡ್ತು, ಎಷ್ಟು ಜನ ಇವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದೇ ಅವರು ಸೈಕಲ್ನಲ್ಲಿ ಕಷ್ಟ ಬಿದ್ದು ಒಂದು ರೆಕಾರ್ಡ್ ಮಾಡಬೇಕಾದಾಗ ಮಾಡಿದ್ಮೇಲೆ ಅವ್ರಿಗೆ ಅಷ್ಟು ರೆಕಗ್ನೈಸೇಷನ್ ಸಿಗಲಿಲ್ಲ, ಅಷ್ಟು ಜನ ಪ್ರೋತ್ಸಾಹ ಮಾಡಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಇವ್ರ ಬಗ್ಗೆ ಮಾತನಾಡಿದ್ರು, ಬೇರೆ ರಾಜ್ಯಗಳಲ್ಲಿ ಇವ್ರಿಗೆ ಪ್ರೋತ್ಸಾಹ ಕೊಟ್ಟರು, ಬಟ್ ನಮ್ಮ ರಾಜ್ಯದಲ್ಲಿ ಅಷ್ಟು ಪ್ರೋತ್ಸಾಹ ಸಿಗಲಿಲ್ಲ. ಬಟ್ ಇವತ್ತು ಅದನ್ನ ಸರ್ಟಿಫಿಕೇಟ್ ಅನ್ನ ಅರ್ಧಾಗ್ತಾ ಇದ್ದಂತೆ ಎಲ್ಲರೂ ಒಂದ್ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ಬಿಟ್ರು, ಎಲ್ಲರೂ ಹೇಳಲಿಕ್ಕೆ ಶುರು ಮಾಡ್ಬಿಟ್ರು. 24 ರಾಜ್ಯಗಳು 24,000 ಕಿಲೋಮೀಟರ್ 265 ದಿನಗಳ ಕಾಲ 50 ಕೆಜಿ ಲಗೇಜ್ ಗಳನ್ನ ಹಾಕೊಂಡು ಕೈಯಲ್ಲಿ ಕನ್ನಡದ ಬಾವುಟವನ್ನ ಹಿಡ್ಕೊಂಡು 4 ರಾಜ್ಯದ ಮುಖ್ಯಮಂತ್ರಿಗಳನ್ನ 2 ರಾಜ್ಯದ ಗವರ್ನರ್ ಗಳನ್ನ ಭೇಟಿಯಾಗಿ ಪರಿಸರ ರಕ್ಷಣೆ ಹಾಗೂ ಮಕ್ಕಳಿಗೆ ಶಿಕ್ಷಣ ನೀಡುವಂತೆ ಜಾಗೃತಿಯನ್ನ ಮೂಡಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿರುವ ನಮ್ಮ ಹೆಮ್ಮೆಯ ಕನ್ನಡಿಗರ ಮನದ ಮಾತು. ನೀವು ಫಿಸಿಕಲ್ ನನ್ಗಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗ್ಲೇ. ಮೇಡಮ್ ಊಟ ಮಾಡ್ಲಿಲ್ಲ. ಕನ್ನಡ ಬಿಗ್ ಬಾಸ್ ಸೀಸನ್ 13 ಏನ್ ಮಾಡೋದು ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಅಗ್ನಿ ಪರೀಕ್ಷೆ ಅಂತೆ, ಎಂತದೋ ಅಂತೆ, ಅಲ್ಲಿ ಕಾಮನ್ ಜನಗಳನ್ನ ಕರೆದ್ಬಿಟ್ಟು ಅವ್ರಿಗೆ ಅವಮಾನ ಮಾಡೋದಂತೆ, ಗಿನ್ನಿಸ್ ರೆಕಾರ್ಡ್ ನ ಅರ್ಧಾಕ್ಸದಂತೆ. ಏನ್ರಿ ಮಾಡಕ್ ಹೊರಟಿದ್ದೀರಾ? ಏನ್ ಸಾಧನೆ ಮಾಡ್ತೀರಾ ಇದರಿಂದ? ಅದೇ ಸೆಲೆಬ್ರಿಟೀಸ್ ಗಳನ್ನ VIP ತರ ಕರೆಸ್ಕೊಂತೀರಾ? ಕಾಮನ್ ಪೀಪಲ್ಸ್ ಗಳು ನಿಮ್ಗೇನ್ ಕೇರ್ಲೆಸ್ ಆಗ್ಬಿಟ್ಟಿದಾರಾ? ಕಾಮನ್ ಪೀಪಲ್ಸ್ ಗಳೇ ನಿಮ್ಮ ಏನೇನು ನೀವು ಟೆಲಿಕಾಸ್ಟ್ ಮಾಡ್ತೀರಾ ಅದೆಲ್ಲ ನೋಡ್ಕೊಂಡ್ ಕುತ್ಕೊಂಡು ಎಲ್ಲ ಒದ್ದಾಡೋದು ಅವರೇನೆ. ಅಂತದ್ರಲ್ಲಿ ಅವ್ರಿಗೊಂಚೂರ್ ಮರ್ಯಾದೆ, ಒಂಚೂರ್ ಬೆಲೆ, ಗಿನ್ನಿಸ್ ರೆಕಾರ್ಡ್ ಅರ್ಧಾಕಿಸ್ತಿದೀರಾ. ಅಂತದ್ದೇನ್ರಿ ಬಂದಿದೆ ನಿಮ್ಗೆ? ಮಾಡಿ ಏನೋ ಅವ್ರ ಟ್ಯಾಲೆಂಟ್ ತೋರ್ಸಕ್ ಹೇಳಿ, ಅವ್ರು ಏನೋ ಒಂದು ಪ್ರತಿಭೆ ಏನಿದೆ ಎಲ್ಲಾನು ತೋರ್ಸಕ್ ಹೇಳಿ. ಮಾಡೋ ಅಂತವ್ನ್ ಮಾಡಿ ತಲೆ ಬೋಳಿಸ್ಬೇಕಂತೆ, ಸಗಣಿ ಹೆಚ್ಕೋಬೇಕಂತೆ, ಗಿನ್ನಿಸ್ ರೆಕಾರ್ಡ್ ಮನುಷ್ಯರು ತರ ಮಾಡಿಸ್ರಿ ಮಾಡೋದನ್ನ. ಬಿಗ್ ಬಾಸ್ ನ ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ ಬಂದಿದ್ವಿ. ಈ ಸಲ ನೋಡ್ರಿ ಅಸಹ್ಯ ಆಗ್ತಿದೆ ನಮಗೆ ನೋಡೋದಕ್ಕೆ. ಮನುಷ್ಯರಿಗೆ, ನಮಗೆ ಕಾಮನ್ ಪೀಪಲ್ಸ್ಗೆ ಒಂದು ಬೆಲೆ ಇಲ್ಲ ಅಂತಂದ್ರೆ ಹೋಗೋರು ಅದೇನು ತಲೆಯಲ್ಲಿ ಇಟ್ಕೊಂಡು ಹೋಗಿದಿರೋ ಗೊತ್ತಿಲ್ಲ. ಗಿನ್ನಿಸ್ ರೆಕಾರ್ಡ್ ಅರ್ಧಾಕೋ ಅಂತದ್ ಏನಪ್ಪಾ ಆಗಿದೆ ನಿಮ್ಗೆ? ಗಿನ್ನಿಸ್ ರೆಕಾರ್ಡ್ ಅದ್ ಯಾರು ಅರ್ಧಾಕ್ತಿದ್ರ ಅವ್ರಿಗೆ ಹೇಳ್ತಾ ಇದೀನಿ. ಅದಕ್ಕೆ ಅದ್ರದೇ ಆದ ಒಂದು ಬೆಲೆ ಇದೆ, ಅದ್ರದೇ ಆದ ಒಂದು ವ್ಯಾಲ್ಯೂ ಇದೆ. ಅದನ್ನ ತಗೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಾ. ಅದನ್ನ ಹೋಗಿ ಈ ತರ ಒಂದು VIP ಗಳ ತರ ಕುತ್ಕೊಂಡು ಈ ತರ ಕೆಟ್ಟ ಕೆಲಸ ಮಾಡಿಸ್ತಾ ಇದಾರೆ. ಇದಕ್ಕೆಲ್ಲ ಏನಕ್ಕೆ ಮಣೆ ಆಗ್ತೀರಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೋಗ್ಬೇಕಾ ಬಿಗ್ ಬಾಸ್ಗೆ? ನಿಮ್ ಪ್ರತಿಭೆ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೋಗಿ. ಅದು ಬಿಟ್ಬಿಟ್ಟು ನಿಮ್ಮ ಗಿನ್ನಿಸ್ ರೆಕಾರ್ಡ್ ಬೇರೆ ಹೋಗ್ಲಿ, ಹಾಳಾಗೋಗ್ಲಿ, ಸಗಣಿ ಹೆಚ್ಕೊಳ್ಳೋದು ಹೋಗ್ಲಿ, ತಲೆ ಕೂದಲು ಬೋಳ್ಸೋದು ಹೋಗ್ಲಿ, ಗಿನ್ನಿಸ್ ರೆಕಾರ್ಡ್ ಅರ್ಧಾಕ್ಸೋವಷ್ಟು ವಸ್ತು ಆಗ್ತಿದ್ದೀರಾ. ಪಬ್ಲಿಕ್ಸ್ ಗಳಿಗೂ ಕೂಡ ಮರ್ಯಾದೆ ಇದೆ, ವ್ಯಾಲ್ಯೂ ಇದೆ. ಸೆಲೆಬ್ರಿಟೀಸ್ ಗಳನ್ನ ಹೆಂಗ್ ಕರೆಸ್ತೀರಾ ಹಂಗೆ ಕರೆಸಿ. ನಿಮ್ಗೆ ಆಟ ಆಡ್ಸಕ್ಕಾದ್ರೆ ಆಟ ಆಡ್ಸಿ, ಇಲ್ಲ ಅಂದ್ರೆ ಕರೆಯಕ್ ಹೋಗ್ಬಿಡಿ. ಅದ್ ಬಿಟ್ಬಿಟ್ಟು ಈ ತರ ವಸ್ತು ಗೇಮ್ ಗಳ್ ಎಲ್ಲ ಗಿನ್ನಿಸ್ ರೆಕಾರ್ಡ್ ಅರ್ಧಕ್ಕೂ ನಮಗೆ ನೆತ್ತಿಗೆ ಇರ್ತಾ ಇದೆ. ನೀವು ಮಾಡ್ತಾ ಇರೋ ಕೆಲಸ ವಸ್ತಾಗಿದೆ. ಮಾಮೂಲಿ ಏನ್ ಬಿಗ್ ಬಾಸ್ ಮಾಡ್ತಿದ್ರಿ ಯಾರು ನೋಡ್ತಾ ಇರ್ನಿಲ್ವಾ? ಏನಾಗಿತ್ತು ಪ್ರಾಬ್ಲಮ್ ಅದರಲ್ಲಿ? ಇಟ್ಸ್ ಸ್ಕ್ರಿಪ್ಟೆಡ್. ಡಿಂಗ್ರಿ ಡಿಲಿಂಗ್ ಮಚ್ಚ, ಫುಲ್ ರೆಕಮೆಂಡ್ ಮಚ್ಚ, ನಿಂಗೆ ಫೀಲಿಂಗ್ ಮಚ್ಚ, ನಂಗೆ ಸ್ಪೈಲಿಂಗ್ ಮಚ್ಚ. ಸೈಲೆಂಟ್ ಆಗಿರೋ ಮಗ ಸುನಿಲ್ಲ. ಈ ಒಂದು ವಿಡಿಯೋ ಏನಿದೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆ ಒಂದು ರೌಂಡ್ ವರೆಗೂ ಸೆಲೆಕ್ಟ್ ಆಗಿದ್ದಾರೆ. ಆದ್ರೆ ಸ್ಟೇಜ್ ಮೇಲಿಂದ ಅವ್ರು ರಿಜೆಕ್ಟ್ ಆದ್ರೋ ಇಲ್ವೋ ಅದನ್ನ ಹೇಳಿಲ್ಲ. ಆದ್ರೆ ವಿಡಿಯೋ ಮಾಡಾಕಿದ್ದಾರೆ. ರೀಲ್ಸ್ ಅಲ್ಲಿ ಏನ್ ಮಾಡಾಕ್ತಿದ್ರು, ಮುಂಚೆ ರೀಲ್ಸ್ ಮಾಡ್ತಿದ್ ಬೇರೆ. ಬಟ್ ಇದು ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಕಾಮನ್ ಪೀಪಲ್ಗೂ ಅವಕಾಶ ಇದೆ ಅಂತ ಹೇಳಿದಾಗ ಇಲ್ಲಿ ಕೈಯೆಲ್ಲಾ ಮುಕ್ಕೊಂಡು ಅಂಗಲಾಡ್ಕೊಂಡು ಇಲ್ಲಿ ಕೇಳ್ಕೊಂತಾರೆ, ಪ್ಲೀಸ್ ಬಿಗ್ ಬಾಸ್ ನಂಗೊಂದು ಚಾನ್ಸ್ ಕೊಡಿ, ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಆದ್ರೆ ಚಾನ್ಸ್ ಕೊಟ್ಟಾಗ ಈಗ ಅವ್ರದ್ದು ಒಂದು ಸ್ಟೇಜ್ ಗಳಂತ ಇಲ್ಲಿ ಇರುತ್ತೆ. ಅಂದ್ರೆ ಮೊದಲನೇ ಸ್ಟೇಜು, 2ನೇ ಸ್ಟೇಜು, ಈ ರೀತಿಯಾಗಿ ಅಂದ್ರೆ ಸ್ವಲ್ಪ ಫಿಲ್ಟರ್ ಮಾಡ್ತಾ ಇರ್ತಾರೆ ಜನಗಳನ್ನ. ಇಷ್ಟು ಜನನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಆ ನಂತರ ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು. ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಸ್ಟೇಜ್ ವರೆಗೂ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಬಿಗ್ ಬಾಸ್ ಏನು ಹೇಳಿರ್ಲಿಲ್ವಲ್ಲ, ಈಗ ನಿಮ್ನ ಮನೆ ಒಳಗಡೆ ನಾವು ಕರ್ಕೊಂತೀವಿ ಅಂತ ಅಂದ್ಬಿಟ್ಟು ಈಗ ವಿಡಿಯೋ ಮಾಡಿ ಹಾಕಿದ್ರು, ಓಕೆ ಆಯ್ತು. ಆದ್ರೆ ಇಲ್ಲಿ ಜಡ್ಜಸ್ ಗಳಿಗೆ ಇಲ್ಲಿ ಓಕೆ ಆಗ್ಲಿಲ್ಲ. ಆದ್ರೆ ನೋಡಿ, ಬಿಗ್ ಬಾಸ್ ಇಂದ ಅವ್ರು ರಿಜೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ವಿಡಿಯೋ ಮಾಡಿ ಇಲ್ಲಿ ಹಾಕಿರೋದು. ಅಂದ್ರೆ ಮುಂಚೆನೆ ಗೊತ್ತಿರ್ಲಿಲ್ವಾ ಬಿಗ್ ಬಾಸ್ ಸ್ಟೇಜ್ಗೆ? ಬಿಗ್ ಬಾಸ್ ಅವರು ಬರೀ TRP ನಮ್ಮನ್ನ ಯೂಸ್ ಮಾಡ್ಕೊಂತಾರೆ. ನಾವ್ಯಾಕಪ್ಪ ಇವ್ರಿಗೆ ನಮ್ ವಿಡಿಯೋನೆಲ್ಲ ಇಲ್ಲಿ ಮಾಡ್ಬಿಟ್ಟು ಕಳಿಸ್ಬೇಕು, ಆ ಸ್ಟೇಜ್ ವರ್ಗೂ ನಾವ್ಯಾಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಹೋಗಿ ಬಂದ ಮೇಲೆ ಜ್ಞಾನೋದಯ ಆಗತ್ತಾ?
ಏನು ಮಾಡಕ್ಕಾಗಲ್ಲ, ಕೆಲವೊಬ್ಬರಿಗೆ ಅದೇ ರೀತಿ ಅನ್ಸುತ್ತೆ ಅಂತ ಕಾಣಿಸುತ್ತೆ. ಈಗ ಅವ್ರು ಏನೊಂದು ಟಾಸ್ಕ್ ಕೊಡ್ತಾರೋ, ಅವ್ರು ಏನು ಮಾಡ್ಬೇಕು ಅಂತ ಹೇಳ್ತಾರೋ, ಅವ್ರು ಯಾವ ರೀತಿ ಮಾತಾಡ್ಬೇಕು ಅಂತ ಇಲ್ಲಿ ಹೇಳ್ತಾರೋ ಆ ರೀತಿಯಾಗಿ ಆಕ್ಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ರಿಯಲ್ ಲೈಫೇ ಬೇರೆ ಇರುತ್ತೆ, ರೀಲ್ ಲೈಫೇ ಬೇರೆ ಇರುತ್ತೆ ಅಂತ ಬಿಟ್ಟು. ಆದ್ರೆ ಮೇನ್ ಆಗಿ ಇದಕ್ಕೆ ಕಮೆಂಟ್ಸ್ ಗಳನ್ನ ಏನ್ ಹಾಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಬಿಗ್ ಬಾಸ್ ನಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಕ್ಕ ಫುಲ್ ಸೈಕ್ ಆಗೋಳೆ ಅಲ್ವಾ. ಈಗ ಬಿಗ್ ಬಾಸ್ ನಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಕ್ಕ ಫುಲ್ ಸೈಕ್ ಆಗ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದಾರೆ. ಇದನ್ನ ನಾನು ಯಾವ್ದು ಇಲ್ಲಿ ಹೇಳ್ತಾರದಲ್ಲ, ಇಲ್ಲಿ ಕಮೆಂಟ್ ಬಾಕ್ಸ್ ನ ನೀವು ಓಪನ್ ಮಾಡಿದ್ರೆ ಸಾಕು, ಇಲ್ಲಿ ಕಮೆಂಟ್ ಅಲ್ಲಿ ಈ ರೀತಿಯಾಗಿ ಇಲ್ಲಿ ಹೇಳಿರೋದು. ಇನ್ನು ನೋಡಿ, ನಿನ್ನನ್ನು ಅಫಿಷಿಯಲ್ ಆಗಿ ರಿಜೆಕ್ಟ್ ಮಾಡಿದ್ದು ಒಳ್ಳೇದಾಯ್ತು, ಸೆಲೆಕ್ಟ್ ಆಗದೆ ಇರೋದೇ ಒಳ್ಳೇದಾಯ್ತು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ ಇನ್ನೊಂದು, ಬಿಗ್ ಬಾಸ್ಗೆ ನೀನು ಹೋದ್ರೆ ನೀನೇ ಬಕೆಟ್ ಹಿಡಿತೀಯ, ಸೆಲೆಕ್ಟ್ ಆಗಿಲ್ಲ ಅಂತ ಬಿಟ್ಟು ಉರಿತಾ ಇದೀಯಾ. ಸಂಗೀತಾ ಶೃಂಗೇರಿ ಅವರು ನಾಯಿಗೆ ಕೊಡೋ ಬೆಲೆ ಮತ್ತೆ ಮರ್ಯಾದೆನೂ ಕೂಡ ನೀನು ಕೊಡ್ಲಿಲ್ಲ ಅಂತ ಬಿಟ್ಟು ಉರಿನಾ ಅಂತ ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ಈ ಒಂದು ವಿಡಿಯೋ ಅವ್ರು ಏನ್ ಮಾಡಿ ಹಾಕಿದ್ದಾರೆ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಆಲ್ಮೋಸ್ಟ್ ಅವ್ರಿಗೆ ಬೈದಿರದೆ. ಇಲ್ಲಿ ಮುಂಚೆ ನಿಮಗ್ ಗೊತ್ತಿರ್ಲಿಲ್ವಾ ಅಂತ ಬಿಟ್ಟು, ನಿಮ್ಮಂತವ್ರನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಯಾಕೆ ಮಾಡ್ಕೊಂತಾರೆ ಅಂತಾನೆ ಇಲ್ಲಿ ಬೈದಿರೋದು. ಯಾಕಂದ್ರೆ ರಿಯಾಲಿಟಿ ಶೋ ಅಂತ ಅಂದ ಮೇಲೆ ಇಲ್ಲಿ ಕೆಲವೊಂದು ಕ್ವಾಲಿಟೀಸ್ ಇರ್ಬೇಕಾಗತ್ತೆ. ಮನೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಒಂದೊಂದು ಸ್ಟೇಜ್ ಇಲ್ಲಿ ದಾಟ್ಕೊಂಡು ಹೋಗಿದ್ರು, ಬಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಸೈಲೆಂಟ್ ಆಗಿರು ಮಗ ಸುನಿಲ. ಇಲ್ಲಿ ಮಿಂಡ್ರಗುಟ್ಟಿ ದಾಟಗಳು, ಆಡ್ಕೊಂಡು ನಾಟಕಗಳು, ಸಡೆಗೋಡಿ ಸಲ್ಯೂಟ್ಗಳು, ಮಂಚದ ಮೇಲೆ ಡಗರ್ಗಳು, ಇವೇ ನಮ್ಮ ಹೆಸರುಗಳು. ಸೈಲೆಂಟ್ ಆಗಿರು ಮಗ ಸುನಿಲ. ಬ್ರೋ, ಇಟ್ಸ್ ಸ್ಕ್ರಿಪ್ಟೆಡ್. ಡಿಂಗ್ರಿ ಡಿಲಿಂಗ್ ಮಚ್ಚ, ಫುಲ್ ರೆಕಮೆಂಡ್ ಮಚ್ಚ, ನಿಂಗೆ ಫೀಲಿಂಗ್ ಮಚ್ಚ, ನಂಗೆ ಸ್ಪೈಲಿಂಗ್ ಮಚ್ಚ. ಸೈಲೆಂಟ್ ಆಗಿರು ಮಗ ಸುನಿಲ. ಇಲ್ಲಿ ನೇಮ್ಗಳು, ಸ್ಕ್ಯಾಮ್ಗಳು, ಡ್ರೀಮ್ಗಳು, ಡ್ರಾಮಾಗಳು, ಒಳಗಡೆ ಸ್ಕೆಚ್ಗಳು, ಮೇಲ್ಗಡೆ ಸಾಚಗಳು. ಮಗ ಅಫಿಷಿಯಲ್ ಬೆಗರ್ಗಳು, ಫಿಗರ್ ಕೊಡೋ ಟ್ರಿಗರ್ಗಳು, ಹಾಕೋಬೇಡ ಶಾಟ್ಗಳು, ಎಣಿಸ್ಕೋಬೇಕು ಕೇಸುಗಳು, ಹಾಕೋಬೇಡ ಶಾಟ್ಗಳು, ಎಣಿಸ್ಕೋಬೇಕು ಕೇಸುಗಳು. ಸೈಲೆಂಟ್ ಆಗಿರೋ ಮಗ ಸುನಿಲ. ಇಲ್ಲಿ ಮಿಂಟ್ರುಗುಟ್ಟಿ ದಾಟಗಳು, ಆಡ್ಕೊಂಡು ನಾಟಕಗಳು, ಸೆಡೆಗೊಡ್ಡಿ ಸಲ್ಯೂಟ್ಗಳು, ಮಚ್ಚದ ಮೇಲೆ ಡಗರ್ಗಳು. ಸೈಲೆಂಟ್ ಆಗಿರೋ ಮಗ ಸುನಿಲ. ವಾ, ಇದ್ಯಾಕೆ ಹಂಗಂಗೆ ತಲೆ ಹಾಪ್ ಆಗ್ಬಿಡ್ತಾ? ಮತ್ತೆ ಶುರುವಾಯ್ತಾ ಹುಚ್ಚು ಕೆದ್ರಕೊಬಿಡ್ತು. ಹುಚ್ಚು ಮಲ್ಲಾಗ್ರೆ ಕೆದ್ರಕೋತಾವು. ಅಲ್ಲಿಂದ ವಾಪಸ್ ಈ ಮಕ್ಕದ ಮೇಕ ಉಗಿದ್ ಕಳಿಸ್ಮೇಲೆ ಅಕ್ಕ ರ್ಯಾಪ್ ಮಾಡ್ತಾವ್ರೆ. ಓ ವಾವ್, ನೈಸ್, ಬ್ಯೂಟಿಫುಲ್ ರ್ಯಾಪ್. ಸೈಲೆಂಟ್ ಆಗಿರೋ ಮಗ ಸುನಿಲ. ಬ್ರೋ, ಇಟ್ಸ್ ಸ್ಕ್ರಿಪ್ಟೆಡ್. ಹಾ, ಈ ರ್ಯಾಪ್ ಮಧ್ಯದಲ್ಲಿ ಏನೋ ಒಂದ್ ಕೇಳಿಸ್ತಲ್ಲ, ತಡ್ರಿ ಕೇಳ್ಕೊಬರೋಣ ಮತ್ತೆ. ಬ್ರೋ, ಇಟ್ಸ್ ಸ್ಕ್ರಿಪ್ಟೆಡ್. ಓ ಅಕ್ಕ, ರ್ಯಾಪ್ ಮಾಡ್ಕೊಂಡು ಸ್ಲಿಪ್ಪರ್ ಶಾರ್ಟ್ ಹೊಡಿತಿರೋದು ಹೆಂಗೆ, ಸಾಲಲ್ಲಿ ಸುತ್ಕೊಂಡು ಹೊಡಿತಿರೋದು. ಅರ್ಥ ಆಯ್ತು ವಿಡಿಯೋಕ್ಕ, ನೀವ್ ಯಾಕೆ ಅಲ್ಲಿಂದ ಬಂದ್ಮೇಲೆ ಈ ವಿಡಿಯೋ ಮಾಡಿದೀರಿ ಅಂತ. ಸಖತ್ ಗಂಗಕ್ಕ, ನೀನು ಟ್ಯಾಲೆಂಟೆಡ್, ನೀನು ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ ನಿನ್ನ. ಸಖತ್ ತಲೆಯದೇ ಹೊಡೋ, ನಿನ್ಗೆ ಸರ್ ಹೊಡಿತಿದ್ದೀನಿ ನೀನು ಅಲ್ಲಿಂದ ಬಂದ್ಮೇಲೆ. ಇಲ್ಲಿ ನೇಮ್ಗಳು, ಸ್ಕ್ಯಾಮ್ಗಳು, ಡ್ರೀಮ್ಗಳು, ಡ್ರಾಮಾಗಳು, ಒಳಗಡೆ ಸ್ಕೆಚ್ಗಳು, ಮೇಲ್ಗಡೆ ಸಾಚಗಳು. ಮಗ ಅಫಿಷಿಯಲ್ ಬೆಗರ್ಗಳು, ಫಿಗರ್ ಕೊಡೋ. ಓ ಅಕ್ಕ, ನೀನ್ ಸಾಂಗಲ್ಲಿ ಹೆಂಗ್ ಹೇಳ್ತಿದ್ದಿ ಅಂತ ಗೊತ್ತಾಯ್ತು. ಅವ್ರ ಹೆಂಗ್ ಸಾಲಲ್ಲಿ ಸುತ್ಕೊಂಡು ನೋಡಿದ್ರು ಹಂಗೆ ನೀನ್ ಈ ಕಡೆ ನೋಡಕ್ ಟ್ರೈ ಮಾಡ್ತಿದ್ಯಲ್ವಾ. ಇದು ಸಾಲ ಕೊಡಕ ನಿಮ್ಗೆಲ್ಲ ಅಲ್ಲಿಂದ ಮೆಟ್ ಕಡ್ದಲ್ಲಿ ಓಡೋದು ಕಳಿಸ್ಬಿಡ್ಬೇಕು. ಅದೇ ಅಲ್ಲಿ ಹೋಗ್ಬೇಕು ಅಂತ ಸಾಯ್ತಿರಲ್ಲ, ಅದಾಗ್ಲೇಬೇಕು ನಿಮ್ಗೆ. ಎಲ್ಲರಿಗೂ ಹಾಕಿ ಮೆಟ್ಟಲ್ಲಿ ಹೊಡೆದು ಯಾಕೆ ಕಡ್ದಲ್ಲಿ ಹೊಡೆದು ಆಚೆ ಕಟ್ಬಿಡ್ಬೇಕಾಯ್ತು. ಅದು ಮಾಡಿರೋದು ಕಮ್ಮಿನೇ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ. ನೀವು ಸಾಂಗಲ್ಲಿ ಕೊಡ್ತೀವಿ, ನಮ್ಗೆ ಅರ್ಥ ಆಗೋದ್ರೆ ದಡ್ಡನ ಮಕ್ಕಳೆಲ್ಲ ಕಡಕ್ಕ. ಒಂದು ಪ್ರಮೋದಲ್ಲಿ ಮೇನ್ ಆಗಿ ಸಂಗೀತಾ ಶೃಂಗೇರಿ ಮತ್ತೆ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಪರ್ಫಾರ್ಮ್ ಮಾಡಕ್ ಬಂದಿರ್ತಾರಲ್ಲ ಕಂಟೆಸ್ಟೆಂಟ್ ಆಗಿ, ಅವರಿಬ್ಬರ ನಡುವೆ ಒಂದು ಚಾಲೆಂಜ್ ಆಗುತ್ತೆ. ಈ ಒಂದು ಪ್ರಮೋದಲ್ಲಿ ಟೈಟಲ್ ಕೂಡ ಕೊಟ್ಟಿದ್ದಾರೆ, ಸಾಮಾನ್ಯ ಜನರು ಅಸಾಮಾನ್ಯರಾದ್ರೆ ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಂತ. ನಾರ್ಮಲ್ ಆಗಿ ಅವ್ರೇನ್ ಮೊಬೈಲ್ ನ ಯೂಸ್ ಮಾಡ್ತಾ ಇದಾರಲ್ಲ, ಅದೆಲ್ಲ ಹೊಡೆದಾಕ್ಬೇಕಾಗಿರುತ್ತೆ ಆ ಕ್ಷಣದಲ್ಲೇ. ಆ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಕೊಟ್ಟಾಗ ಅವರು ಅಲ್ಲೇ ಹೊಡೆದಾಕ್ತಾರೆ. ಮತ್ತೆ ಅದ್ರ ನಡುವೆನೂ ಕೂಡ ಒಂದಿಷ್ಟು ಇಂಟರಾಕ್ಷನ್ ನಡೆಯುತ್ತೆ. ಕಂಟೆಸ್ಟ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಯಾವ್ಯಾವ ರೀತಿ ಟ್ರೈ ಮಾಡಬೇಕು ಎಲ್ಲಾ ರೀತಿ ಟ್ರೈ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಅಗ್ನಿ ಪರೀಕ್ಷೆಗೆ ಬಂದಿದ್ರು ಅಂತ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ನ ಕೊಟ್ಟಿದ್ದಾರೆ. ಅಂತದ್ರಲ್ಲಿ ಇವಾಗ ಮೊಬೈಲ್ ನ ಹೊಡೆದಾಕಿ ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಇತ್ತು. ಒಂದ್ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮರ್ಜ್ ಆಗಿದೆ, ಆ ಒಂದು ಪ್ರೋಮೋದಲ್ಲಿ ಕಂಪ್ಲೀಟ್ ಆಗಿ ಮರ್ಜ್ ಆಗಿದೆ. ಅದನ್ನ ಪ್ರೋಮೋ ಆಗಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್, ಇಲ್ಲಿ ಮೊಬೈಲ್ ಹೊಡೆದಾಕು ಅಂದ್ರೂ ಹೊಡೆದಾಕ್ತಾರೆ, ಗಿನ್ನಿಸ್ ರೆಕಾರ್ಡ್ ಹೊಡೆದಾಕು ಅಂದ್ರೂ ಹೊಡೆದಾಕ್ತಾರೆ. ಬೇರೆ ಚಾಲೆಂಜ್ ಯಾವ ರೀತಿ ಮಾಡಿಸ್ಬೇಕು ಎಲ್ಲಾ ಟಾಸ್ಕ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿರೋ ಏನೊಂದು ಎಪಿಸೋಡ್ ಏನಿದೆ ಅದರಲ್ಲಿ ಮಾತ್ರ ನೋಡ್ಬೇಕಾಗಿರುತ್ತೆ. ಇದು ಮೇನ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್. ಅದಾದ್ಮೇಲೆ ಒಂದು ಫಿಟ್ನೆಸ್ ಚಾಲೆಂಜ್ ಬರುತ್ತೆ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದಿರ್ತಾರೆ, ಅವ್ರ ನಡುವೆ ಮತ್ತೆ ಸಂಗೀತ ಅವ್ರ ನಡುವೆ ಒಂದು ಚಾಲೆಂಜ್ ನಡೆಯುತ್ತೆ. ಅದು ಒಂದು ಮೇನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚಾಲೆಂಜ್ ಅಂತಾನೆ ಅನ್ಕೊಳ್ಳಿ, ಮತ್ತೆ ಪ್ರೋಮೋ ಕ್ಲಿಪ್ ಅಂತಾನು ಅನ್ಕೊಳ್ಳಿ.
ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರೋಮೋ ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಇಸ್ ದಿಸ್ ರಿಯಲಿ ಅನ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಬಿಗ್ ಬಾಸ್ ಆರ್ ಹೂ ಗಿವ್ಸ್ ಅಪ್ ದರ್ ಡಿಗ್ನಿಟಿ ಫಸ್ಟ್ ಅಂತ ಹೇಳ್ಬಿಟ್ಟು ಡೌಟ್ ಬಂತು. ಎಷ್ಟು ಡೆಸ್ಪ್ರೇಟ್ ಆಗಿದ್ದಾರೆ ಪಾಪ, ಅವ್ರು ಏನು ಹೇಳೋದಕ್ಕೂ ಮಾಡಕ್ಕೆ ರೆಡಿ ಇದ್ದಾರೆ. ಆ ಕಂಟೆಸ್ಟೆಂಟ್ಸ್ ನಿಂತ್ಕೊಂಡ್ಬಿಟ್ಟು ಇನ್ನು ಹೆಡ್ ಶೇವ್ ಮಾಡ್ಕೊತಿದ್ದಾರೆ. ಆ ಮೂಮೆಂಟಲ್ಲಿ ಗಿನ್ನಿಸ್ ರೆಕಾರ್ಡ್ ಹರಿದಾಗ್ತಿದ್ದಾರೆ, ಸಗಣಿ ಬಳ್ಕೊತಿದ್ದಾರೆ, ಮೊಬೈಲ್ ಹೊಡೆದಾಗ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಪಾಪ ಇಷ್ಟು ಡೆಸ್ಪ್ರೇಟ್ ಇದ್ದಾರಲ್ಲ ಅಂತ ಅನ್ಸ್ಬಿಡ್ತು. ಚೂರು ಬೇಜಾರಾಗೋಯ್ತು ಅವ್ರ ಸಿಚುವೇಶನ್ಸ್ ನೋಡ್ಬಿಟ್ಟು. ಆ್ಯಂಡ್ ಅಗೇನ್ ನಾವು ಕೂಡ ನಮ್ಮ ಲೈಫಲ್ಲಿ ಒಂದು ಮೊಮೆಂಟಲ್ಲಿ ಈ ಥರ ಡೆಸ್ಪರೇಟ್ ಸಿಚುವೇಶನ್ಸ್ ಅಲ್ಲಿ ಇರ್ತೀವಿ. ಒಂದು ಜಾಬ್ಗೋಸ್ಕರ ಆಗಲಿ, ಒಂದು ಅವಕಾಶಕ್ಕೋಸ್ಕರ ಆಗಲಿ, ವಿ ಆಲ್ಸೋ ಎಂಡ್ ಅಪ್ ಡೂಯಿಂಗ್ ಥಿಂಗ್ಸ್ ದಟ್ ವಿ ನಾರ್ಮಲಿ ವುಡಂಟ್ ಡೂ. ಅದೇ ಥರ ಸಿಮಿಲರ್ ಸಿಚುವೇಶನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತ ಅನ್ಸುತ್ತೆ. ಅವರು ದೇ ಆರ್ ಸೋ ಡೆಸ್ಪರೇಟ್. ಈ ಅಪರ್ಚುನಿಟಿಗೆ ಅವರು ಏನಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಜೂರಿ ಮೆಂಬರ್ಸ್ ಬಗ್ಗೆ ಜಡ್ಜ್ ಮಾಡ್ಲಿಕ್ಕೆ ಏನೂ ಇಲ್ಲ. ಶ್ರುತಿ ಈಸ್ ಓಕೆ, ಚಂದನ್ ಈಸ್ ಓಕೆ, ಸಂಗೀತ ಈಸ್ ಓಕೆ. ವಿನಯ್ ಯಾಕೆ ಅಂತ ನಂಗಂತೂ ಗೊತ್ತಾಗ್ಲಿಲ್ಲ. ಐ ಡೋಂಟ್ ಥಿಂಕ್ ಹಿ ಡಿಡ್ ಎನಿಥಿಂಗ್ ಪರ್ಟಿಕ್ಯುಲರ್ಲಿ ಇಂಪ್ರೆಸಿವ್ ಇನ್ ಈ ಸೀಸನ್ ಎಕ್ಸೆಪ್ಟ್ ಫಾರ್ ಗಿವಿಂಗ್ ಗುಡ್ ಕಂಟೆಂಟ್ ಫಾರ್ ಪ್ರೊಮೋಸ್. ಸುಮ್ಮನೆ ಅನ್ನೆಸೆಸರಿ ಕಾಮೆಂಟ್ ಮಾಡೋದು, ಸುಮ್ಮನೆ ಟಾರ್ಗೆಟ್ ಮಾಡೋದು ಇದೇ ಆಯಿತು ಆ ಸೀಸನಲ್ಲಿ. ಐ ಡಿಂಟ್ ಲೈಕ್ ಹಿಸ್ ಗೇಮ್. ಒಂದಿಬ್ರು ಕಂಟೆಂಟ್ ಕ್ರಿಯೇಟರ್ಸ್ ನೋಡಿದೆ, ಅದರಲ್ಲಿ ಅವರು ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತಾನೆ ಫೇಮಸ್ ಕರ್ನಾಟಕದಲ್ಲಿ. ಅವರು ನೋಡಿದ್ಮೇಲೆ ನಂಗೆ ಅನ್ನಿಸ್ತು, ಓ ರಿಯಲ್ ಅಗ್ನಿ ಪರೀಕ್ಷೆ ಇವಾಗೆಲ್ಲ ಇರೋದು ಇವರಿಗಲ್ಲ, ಸುದೀಪ್ಗೆ ಎವ್ರಿ ವೀಕೆಂಡ್ ಬಂದು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಐ ಮೀನ್ ಇವರೆಲ್ಲ ಒಂದ್ಸಲ ಅಗ್ನಿ ಪರೀಕ್ಷೆ ಮುಗಿಸ್ಕೊಂಡು ಒಳಗೆ ಹೋಗ್ತಾರೆ, ರಿಯಲ್ ಅಗ್ನಿ ಪರೀಕ್ಷೆ ವಾರ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತು. ಗೈಸ್, ಸೆಲೆಕ್ಷನ್ ಪ್ರೋಸೆಸ್ ಮಾತ್ರ ನಾವು ಅನ್ಕೊಂಡಿದ್ದೆ ಬೇರೆ ರೀತಿನಲ್ಲಿ, ಬಟ್ ಇಲ್ಲ ಆಗ್ತಿರೋದೇ ಬೇರೆ ರೀತಿನಲ್ಲಿ. ನಾವು ಪ್ರೋಮೋ ನೋಡಿ ಜಡ್ಜ್ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ನೋಡಿ, ನಾನು ನಿನ್ನೆ ಜಡ್ಜಸ್ ಮೇಲೇ ಒಂದಿಷ್ಟು ಮಾತಾಡಿದ್ದೆ, ಬಟ್ ಇವತ್ತು ಆ ಜಡ್ಜಸ್ ಮೇಲೇ ಸ್ವಲ್ಪ ನನಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ನಿಜ ಹೇಳಬೇಕು ಅಂದರೆ ಒಬ್ಬರ ಮೇಲಿನ ಪರ್ಸ್ಪೆಕ್ಷನ್ನು ಡೇ ಬೈ ಡೇ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಅದಕ್ಕೆ ಕಾರಣನೇ ಸಂಗೀತ ಶೃಂಗೇರಿ ಅವರು. ಇದಕ್ಕೆ ಅವರು ತುಂಬ ಇಷ್ಟ ಆಗೋದು ಎಲ್ಲರಿಗೂ. ನೆನ್ನೆ ಮಾತ್ರ ನೆನ್ನೆ ಪ್ರೋಮೋನಲ್ಲಿ ನನಗೆ ಒಂಚೂರು ಇಷ್ಟ ಆಗಿರಲಿಲ್ಲ. ಬಿಹೇವಿಯರ್ ಬಗ್ಗೆ ಮಾತಾಡಬಾರ್ದಾಗಿತ್ತು. ಬಟ್ ಇವತ್ತು ಅವರು ಎಬಿಲಿಟಿ ನೋಡಿದ ತಕ್ಷಣ ಅವರು ಜಡ್ಜ್ಗೆ ತುಂಬ ಅಂದರೆ ತುಂಬ ಸೂಟ್ ಆಗ್ತಾರೆ. ಅವ್ರು ಏನು ಹೇಳ್ತಾರೋ ಅದು ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ನ ಹೊಡೆದಾಕಿ ಅಂದರೆ ಹೊಡೆದಾಕ್ತಾರೆ. ಹೊಡೆದಾಕಿದ್ದಾದ್ಮೇಲೆ ಅವ್ರು ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ನೀವು ಫಿಸಿಕಲ್ ನನ್ಗಿಂತ ಬಿಟ್ಟಿದ್ದೀರಾ? ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದು ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆ. ಇಲ್ಲಿ ಸಂಗೀತ ಶೃಂಗೇರಿ ಅವರು ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ ಆ ಕಂಟೆಸ್ಟೆಂಟ್ಗೆ, ನೀವು ಫಿಸಿಕಲಿ ಫಿಟ್ ಇದ್ದೀರಾ ಅಂತ. ಅವರು ಫಿಟ್ ಇದೀನಾ ಇಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ನಾನು ಗರ್ಲ್ಸ್ಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಸರಿ ಅಂತ ಹೇಳ್ಬಿಟ್ಟು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಸಂಗೀತ ಶೃಂಗೇರಿ ಅವರೇ ಒಂದು ಚಾಲೆಂಜ್ ಕೊಡ್ತಿದ್ದಾರೆ, ಈ ಥರ ಚಾಲೆಂಜ್ ಕೊಡ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆ ಆಡಿ ಅಂತ. ಸೋತ್ರೆ ಇಲ್ಲಿಂದ ಹೊರಟೋಗ್ಬೇಕು ಅಂತ ಅವ್ರು ಫಸ್ಟೇ ಹೇಳಿದ್ದಾರೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅವರು ಈ ಚಾಲೆಂಜಲ್ಲಿ ಸೋತೋಗ್ಬಿಡ್ತಾರೆ. ಸೊ ಅವರು ಆರಾಮಾಗಿ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಚಾಲೆಂಜ್ ನೋಡಿದ್ರೆ ಗೊತ್ತಾಗುತ್ತೆ ಸಂಗೀತ ಶೃಂಗೇರಿ ಅವರು ಎಷ್ಟು ಫಿಟ್ ಇದ್ದಾರೆ ಅಂತ. ಈ ಚಾಲೆಂಜಲ್ಲೇ ಗೊತ್ತಾಗುತ್ತೆ. ಇದು ಪ್ರೋಮೋ ಅಷ್ಟೇ ಬಿಟ್ಟಿದ್ದಾರೆ. ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ, ಯಾರನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ನಮ್ಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ಒಂದೇ ಒಂದು ಅಪ್ಡೇಟ್ ಬಂದಿದೆ, ಅಮ್ಕು ಡುಮ್ಕು ಅವ್ರು ಮಾತ್ರ ಅವರು ರಿಜೆಕ್ಟ್ ಆಗಿದ್ದಾರೆ ಗೈಸ್. ಏಕೆಂದರೆ ಕ್ರಿಂಜ್ ಕಂಟೆಂಟ್ ಅಂತ ಹೇಳ್ತಾನೆ ಇರ್ತಾರಲ್ವ, ಈ ಥರನೇ ಮಾಡ್ಕೊಂಬಂದ್ಬಿಟ್ರೆ ಬೇರೆಯವ್ರಿಗೂ, ಬೇರೆ ಕಷ್ಟಪಟ್ಟು ಬಂದಿರ್ತಾರಲ್ವ ಅವ್ರಿಗೆಲ್ಲ ಚಾನ್ಸ್ ಸಿಗೋದಿಲ್ಲ. ಅದಕ್ಕೆ ಅವರು ರಿಜೆಕ್ಟ್ ಆಗಿರೋದು ನನಗಂತೂ ಖುಷಿ ಇದೆ. ಬೇರೆಯವ್ರಿಗೆಲ್ಲ ಹೆಂಗೆ ಅನ್ನಿಸ್ತಿದೆ ಏನೋ ಅಂತ ನನಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.